ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶೀಲಾ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಬನ್ನಿ, ಹಾಗೆ ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ಬ್ಲಾಗ್ ಬಂದು ಕಂಪ್ಲೀಟ್ ಸಂಡೇ ಬ್ಲಾಗ್ ಆಗಿರುತ್ತೆ. ಹೇಗೆಲ್ಲ ಸ್ಟಾರ್ಟ್ ಆಯಿತು ಅಂತ. ನಾನಿವತ್ತು ಸಂಡೇ ಬೇಗನೆ ಎದ್ದುಬಿಟ್ಟಿದ್ದೆ. ಏನು ಗೊತ್ತಾ, ನಾನೇನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದರೆ ಬೇಗ ಎದ್ದುಬಿಡ್ತೀನಿ. ಇಲ್ಲ ಸ್ವಲ್ಪ ಹಾಗೆ ನಾರ್ಮಲ್ ಕೆಲಸ ಅಂತ ಅಂದರೆ ಅಷ್ಟೊಂದು ಬೇಗ ಎಲ್ಲ ಎದ್ದೇಳಕ್ಕೆ ಹೋಗೋದಿಲ್ಲ ನಾನು. ಬೇಗ ಬೇಗ ಕೆಲಸ ಮಾಡ್ಕೊಬೇಕು. ಮಕ್ಕಳಿದ್ದೀನಿ ಏನಾಗುತ್ತೆ, ಕೆಲಸನೇ ಸಾಗಲ್ಲ. ಬರೀ ಮಕ್ಕಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ, ಎಲ್ಲ ಹರಡ್ತಾ ಇರ್ತಾರೆ. ಅಷ್ಟೊಂದು ಕೆಲಸ ಬೇಗ ಬೇಗ ಆಗೋದಿಲ್ಲ. ಬೇಗ ಎದ್ಬಿಟ್ರೆ ನಾವು ಕೂಡ ಆರಾಮಾಗಿರ್ಬೋದು ಸಂಡೇ ಅಂದ್ಕೊಂಡು ನಾನು ಬೇಗ ಎದ್ದೆ. ನೋಡ್ಬೋದು ಇಲ್ಲಿ ಶಂಖಪುಷ್ಪವು ಎಷ್ಟೊಂದು ಹೂ ಬಿಡ್ತಾ ಇದೆ ಇತ್ತೀಚೆಗಂತೂ. ಅದು ಇದೆಲ್ಲ ಮಾಡ್ಕೊಂಡು ಕುಡಿಬೋದು, ಟೀನ, ಶಂಖಪುಷ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿತಾರೆ. ನಾನು ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೋ ಕುಡಿಬೇಕು ಅನಿಸಲ್ಲ ನನಗೆ. ತುಂಬ ಒಳ್ಳೆಯದಂತ ಆರೋಗ್ಯಕ್ಕೆ. ಅದೆಲ್ಲ ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬೇಗ ಎದ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಹೊರಗಡೆ ಎಲ್ಲ ಕೂಡಿಸ್ಬಿಟ್ಟು ನನ್ನ ಮಗ ಚಿಕ್ಕವನಿದೆಲ್ಲ ನೀರು ಹಾಕ್ಕೊಟ್ಬಿಡ್ತಾನೆ. ಅವ್ರಿಗೆ ನೀರಾಗಿ ಆಟ ಆಡೋದೇ ಒಂದು ಹಬ್ಬ ಆಗಿಬಿಟ್ಟಿರುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ನಾನು ಒಳಗಡೆದೆಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಅವ್ರ ಕೈಲೇನಾದರೂ ಕೊಟ್ಬಿಟ್ರೆ 1 ಅವರ್ ಆಗುತ್ತೆ. ನೀರೆಲ್ಲ ಖಾಲಿ ಮಾಡಿಬಿಡ್ತಾರೆ ಸಿಂಟೆಕ್ಸಲ್ಲಿರೋದೆಲ್ಲ. ಹಾಗೆ ಸ್ವಲ್ಪ ನಾನು ಸ್ಟಾರ್ಟಿಂಗಲ್ಲಿ ಒಳಗಡೆದು ಹಾಕ್ಕೊಂಡು ಹೊರಗಡೆಗೆ ಮಾತ್ರ ಕೊಟ್ಬಿಡ್ತೀನಿ. ಪೈಪಲ್ಲಿ ಈ ಥರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಸಂಡೇ ಮಾತ್ರ ಕೊಟ್ಬಿಡ್ತೀನಿ, ಬೇರೆ ಟೈಮಲ್ಲೆಲ್ಲ ಆಗೋದಿಲ್ಲ. ಅವರು ಕೂಡ ಹಾಕ್ಕೊಟ್ಟು ನಾನು ಒಳಗಡೆಲ್ಲ ರಂಗೋಲಿ ಹಾಕೊಂಡು ಕೆಲಸ ಮುಗಿಸ್ಕೊಂಡೆ. ಇಲ್ಲಿ ಸ್ವಲ್ಪ ರಾತ್ರಿ ಪಾತ್ರೆ ಮಿಕ್ಕಿತ್ತು. ಅಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ರಾತ್ರಿನೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಒಂದೊಂದು ಟೈಮು ಸ್ವಲ್ಪ ಇರುತ್ತೆ, ಇದು ಕೆಲಸ ಯಾವಾಗಲೂ ಇದ್ದಿದ್ದೆ ಅಲ್ವಾ, ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇದು ಆಗಲೇಬೇಕು, ಇದು ಮಾಡಲೇಬೇಕು ಅಂತ ಆ ಥರ ನಾನು ಕಂಡೀಷನ್ ಹಾಕೋದು ಕೆಲಸ ಎಲ್ಲ ಮಾಡಲ್ಲ. ಒಂದೊಂದು ಕೆಲಸ ಮಾಡ್ತೀನಿ ನಾನು, ಆ ಥರ ಸುಮ್ಮನೆ ನೆಗ್ಲೆಕ್ಟ್ ಎಲ್ಲ ಮಾಡಲ್ಲ. ಅಷ್ಟು ಥರ ಕಂಡೀಷನ್ ನಾವು ಈ ಥರ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ರೇ ಬೇಗ ಬೇಗ ಕೆಲಸ ಆಗೋದು. ಇಲ್ಲ ಅಂದರೆ ಆಗೋದೇ ಇಲ್ಲ. ಹಾಗೆ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಒಂದು ಟ್ರಿಪ್ಪು ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ನಾನು ಮೊಳಕೆ ಕಟ್ಟಿದ್ದೆ ಹುಳ್ಳಿಕಾಳನ್ನು, ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ನಮ್ಮ ಚಿಕ್ಕ ಮಗನಿದ್ದಲ್ಲ, ಮೊಳಕೆ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೆ ದೋಸೆ ಅಂತ ಮಾಡಿಬಿಟ್ರೆ ಅವನಿಗೆ ಅಷ್ಟು ಖುಷಿ. ಅವನಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೆ ಮೊಳಕೆ ಕಾಳಿನ ಸಾಂಬಾರು ಮಾಡಿ ಅಂತ. ಹಾಗಾಗಿ ಮೊಳಕೆ ಕಾಳು ಕಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ. ಹಾಗೆ ಕೂಡ ಸ್ವಲ್ಪ ಟೀ ಮಾಡಿಕೊಂಡು ಕುಡಿನ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಂಡೆ. ಇಲ್ಲಿ ಬಂದುಬಿಟ್ಟು ತಿಂಡಿಗೆ ನಾನು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಬೇರೆ ಟೈಮಲ್ಲೆಲ್ಲ ಅವಲಕ್ಕಿ ಮಾಡೋದಿಲ್ಲ ನಾನು, ಯಾಕೆಂದರೆ ಮಧ್ಯಾಹ್ನ ಟೈಮಲ್ಲಿ ಅಷ್ಟು ತಿನ್ನೋಕ್ಕೆ ಚೆನ್ನಾಗಲ್ಲ. ಅವಲಕ್ಕಿ ಏನಿದ್ರೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಧ್ಯಾಹ್ನಗೆಲ್ಲ ಸ್ವಲ್ಪ ಹೊತ್ತು ನಾವು ಕಲಸಿಟ್ಟು 1 ಅವರ್ಗೆ ಎಲ್ಲ ಒಂಥರ ಪುಡಿ ಪುಡಿ ಒಣೆ ಆಗಿಬಿಡುತ್ತೆ ಅವಲಕ್ಕಿ ಅಲ್ವಾ. ಹಾಗಾಗಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾನು ಯಾವತ್ತೂ ಅವಲಕ್ಕಿ ಮಾಡೋದಿಲ್ಲ. ಕಡಿಮೆ ಅಂದರೆ ಮಾಡೋದೇ ಇಲ್ಲ. ಅವ್ರಿಗೇನಾದರೂ ಸ್ವಲ್ಪ ಮಂಡಕ್ಕಿ ಏನಾದರೂ ಕಲಿಸ್ಕೊಡ್ತೀನಿ, ಇಲ್ಲ ಅಂದರೆ ಅವಲಕ್ಕಿ ಇಲ್ಲ ಚಿತ್ರಾನ್ನ ಏನಾದರೂ ಈ ಥರ ಕಲಿಸ್ಕೊಡ್ತೀನಿ. ಹಂಗಾಗಿ ಭಾನುವಾರ ಮನೆದು ಇರೋದ್ರಿಂದ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿಗೆ ಹುಳಿ ಹಾಕ್ಬಿಟ್ಟು ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಈ ನಿಂಬೆಹಣ್ಣಿಗಿಂತ ಹುಣಸೆ ಹುಳಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿರಿ, ತುಂಬ ಸೂಪರ್ ಟೇಸ್ಟ್ ಇರುತ್ತೆ. ಜೊತೆಲಿ ಸ್ವಲ್ಪ ಸೌತೆಕಾಯಿ ಇತ್ತು, ಅದನ್ನು ಕೂಡ ತುರಿದಾಕಿದರೆ, ಈ ಸೌತೆಕಾಯಿ ಹಾಕಿದ್ರಂತೂ ಇನ್ನೂ ಸಖತ್ತಾಗಿ ಡಬಲ್ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ಹುಣಸೆ ಹಣ್ಣು ಹಾಕ್ಬಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ಟ್ರಾಂಗಾಗಿರುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ನಮ್ಮ ಅತ್ತೆಯವ್ರಿಗೆಲ್ಲ ಹಾಕೊಂಡ್ಕೊಟ್ಟು ನಮ್ಮ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಒಣ ಉಪ್ಪಿನಕಾಯಿ ಹಾಕಿದ್ನಲ್ಲ, ಒಣಗಿರೋ ಮಾವಿನಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ನನಗೆ, ಈಗ ಹಸಿ ಮಾವಿನಕಾಯಿ ಉಪ್ಪಿನಕಾಯಿಗಿಂತ ನನಗೆ ಜಾಸ್ತಿ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿನೇ ತುಂಬ ಇಷ್ಟ ಆಗಿದೆ. ಅಷ್ಟು ಚೆನ್ನಾಗಿದೆ. ಹಾಗೆ ಕೈಯಲ್ಲಿ ಹಿಡ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಒಣಗಿದ ಮಾವಿನಕಾಯಿ. ಹಸಿದೆಲ್ಲ ನಮ್ಮ ಅತ್ತೆಯವ್ರು ತಿಂತಾರೆ, ನಾನು ಹಸಿ ಉಪ್ಪಿನಕಾಯಿ ಮಾವಿನಕಾಯಿದೆಲ್ಲ ತಿನ್ನೋಕೆ ಹೋಗಲ್ಲ. ಹಾಗೆ ಅವಲಕ್ಕಿ ಜೊತೆ ಮೊಸರು ಮತ್ತು ಒಣಮೆಣಕಾಯಿಂದ ಹಾಕ್ಕೊಂಡು ಇವತ್ತಾಗಿತ್ತು ನಮ್ಮ ತಿಂಡಿ ಸಂಡೇದು. ಹಾಗೆ ಮಕ್ಕಳು ಏನಾದರೂ ಸ್ವಲ್ಪ ಕ್ರಾಫ್ಟ್ ಮಾಡ್ತೀನಮ್ಮ, ಇದು ಪೆನ್ಸಿಲ್ ಹಿಡ್ಕೊಳ್ಳೋ ಥರ ಎಲ್ಲ ಮಾಡ್ತೀನಿ ನಾನು ಅಂತ ದೊಡ್ಡ ಮಗ ಹೇಳ್ತಾ ಇದ್ದೆ. ಸರಿ, ಏನೋ ಸ್ವಲ್ಪ ಹೊತ್ತು ಕುತ್ಕೊಂಡು ಹೆಂಗೋ ಆರಾಮಾಗಿ ಆಟ ಆಡಲಿ ಅಂತ ಅವ್ನು ಪಾಡಿಗೆ ಒಂದು ಬಿಟ್ಬಿಟ್ಟಿದ್ದು. ಈ ಥರ ಕುತ್ಕೊಳ್ಳೋ ದೊಡ್ಡ ಮಗ ತುಂಬ ಕಡಿಮೆ. ಈ ಥರ ಒಂದು ಕಡೆ ಕೂರೋನೇ ಅಲ್ಲ, ಅಂಥದ್ರಲ್ಲಿ ಕೂರ್ತಾನಂದ್ರೆ ನಾನು ಯಾಕೆ ಬೇಡ ಅನ್ನಲಿ. ಆಯ್ತಪ್ಪ ಏನಾದರೂ ಒಂದು ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದೆ. ಈ ಥರ ಎಲ್ಲ ಪೆನ್ಸಿಲ್ ಸ್ಟ್ಯಾಂಡ್ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಇದಿರ್ತಲ್ಲ, ಸ್ವಲ್ಪ ಗಟ್ಟಿ ರಟ್ಟಿ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ಮಾಡ್ಕೊತ ಇಬ್ಬರು ಕೂತ್ಕೊಂಡ್ಬಿಟ್ಟಿದ್ರು. ನಾನು ಅಷ್ಟರಲ್ಲಾಗಲೇ ಬೇಗ ಬೇಗ ಕೆಲಸ ಮಾಡಿಕೊಂಡು ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ಒಂದು ಟ್ರಿಪ್ಪು ಬೆಳಗ್ಗೆ ಪಾತ್ರೆ ತೊಳೆದ್ರೆ ಏನಾಗುತ್ತಾ, ಮತ್ತು ಇವಾಗ ತಿಂಡಿ ತಿಂದಿವಲ್ಲ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಸರಿ ತೊಳೆದಿಲ್ಲ ಅಂದರೆ 2 ಸರಿ ಇದು ಸೇರಿಸ್ಬಿಟ್ಟು ಅಷ್ಟೊಂದು ತುಂಬ ಪಾತ್ರೆ ಆಗುತ್ತೆ. ನಾನು ಕೂಡ ಕಸ ಗುಡಿಸ್ತಾಯಿದ್ದೀನಿ. ಬೆಳಗ್ಗೆ ಒಂದು ಟೈಮ್ ಗೂಡಿಸಿರ್ತೀನಿ, ಆದರೂ ಮತ್ತೆ ಕಸ ಆಗಿರುತ್ತೆ. ಏನು ಬಿಡಿಸಿದ್ದು ಹೇಳು. ಅರಮನೆ ಏನು ಅಪಾರ್ಟ್ಮೆಂಟ್ ಮಾಡಿದೆಯಲ್ಲ. ಯಾರು ಚಿಕ್ಕ ಇಲ್ಲದನ್ ರಾಜ. ಹಾಂ ರಾಜ ಕಾಯ್ತಾ ಇದ್ದಾನೆ ಹೊರಗಡೆ. ಅವನು ಯಾರು ಗೊತ್ತಾ,
ಗೊತ್ತಿಲ್ಲ. ಓಕೆ, ನೀಟಾಗಿ ಮಾಡಿದ್ಮೇಲೆ ವೀಡಿಯೋ ಮಾಡ್ತೀನಿ. ನೋಡಿದ್ರಲ್ಲ, ಈಗ ನಮ್ಮ ಚಿಕ್ಕ ಮಗ ಡ್ರಾಯಿಂಗ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದ. ಅರಮನೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ನಾನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗು. ಅದೇನೋ ಅವನಿಗೆ ಏನು ಬರುತ್ತೆ ಮನಸ್ಸಿಗೆ ಆ ಥರ ಡ್ರಾಯಿಂಗ್ ಮಾಡ್ತಾನೆ. ಅದು ನಂದು ಎಲ್ಲ ಕೆಲಸ ಆಯಿತು. ಈ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡು ಆಯಿತು. ಇಲ್ಲಿ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ತಿಳಿ ಸಾಂಬಾರು ಮಾಡ್ತಾಯಿದ್ದೆ. ನೀವೆಲ್ಲರೂ ನೋಡಿದರೆ ತಿಳಿ ಸಾಂಬಾರೆಲ್ಲ ತೋರಿಸಿನ ಆಲ್ರೆಡಿ. ಅದೆಲ್ಲ ಮತ್ತೆಲ್ಲ ಡೀಟೇಲಾಗಿ ತೋರ್ಸೋಕೆ ಹೋಗಲಿಲ್ಲ. ನಾರ್ಮಲಾಗಿ ಬೇಳೆ ಎಲ್ಲ ಬೇಯಿಸ್ಕೊಂಡು, ಟೊಮೆಟೊ ಬೇಳೆ ಬೇಯಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮೆತ್ತಗಾಗಿ ಬೇಯಿಸ್ಕೊಳ್ಳೋದು. ಅದಕ್ಕೆ ತಿಳಿ ಸಾರು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ನಾನು ತಿಳಿ ಸಾರು ಪುಡಿ ಎಲ್ಲ ಹಾಕಿಲ್ಲ ಅಂದ್ಕೊಂಡಿದ್ದೀನಿ. ನೋಡಬೇಕು, ನೆಕ್ಸ್ಟ್ ಮಾಡ್ಬೇಕಾದ್ರೆ ಹಾಕ್ತೀನಿ. ನೆನಪೇ ಆಗೋದಿಲ್ಲ ಹಾಕ್ಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ತಿಳಿ ಸಾರು ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ತಿಳಿ ಸಾರು ಆಯಿತು. ಸ್ವಲ್ಪ ಸೈಡ್ಸಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿಲ್ಲ ತುರ್ಕೊತಾ ಇದ್ದೆ. ತಿಳಿ ಸಾರು ಜೊತೆಗೆ ಹಾಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಳಕೆ ಹೆಸರು ಕಳಿತು. ಅದನ್ನಾಗೆ ಕೋಸಂಬರಿ ಥರ ಸೈಡ್ಸಿಗೆ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ಕೊಳ ಅಂತ ಹೇಳ್ಬಿಟ್ಟು. ಹಾಗೆ ಮಕ್ಕಳು ಕೂಡ ಸ್ವಲ್ಪ ಇವಾಗೆಲ್ಲ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಸ್ವಲ್ಪ ಅದು ಇದೆಲ್ಲ ಬರ್ಸ್ಕೊಳಕ್ಕೆ ಬರ್ಸ್ಕೊತ ಕೂತ್ಕೊತಾ ಇರ್ತೀನಿ. ಅವರಿಗೆ ಆ ಕಡೆ ಸೈಡ್ ಬಿಟ್ಬಿಟ್ರೆ ಇಬ್ಬರು ಜಗಳ ಮಾಡ್ಕೊತ ಕೂತ್ಕೊಂಡ್ಬಿಡ್ತಾರೆ. ಜಗಳ ಅಂದರೆ ಅದೇ, ಅದು ತೊಗೊಂಡಿದ್ದು ಇದು ಬೇಕು, ಇದು ತೊಗೊಂಡಿದ್ದು ನನಗೆ ಅದು ಬೇಕು. ಹೀಗೆ ನಾನು ಚಿಕ್ಕದಿದೆಯಲ್ಲ, ಏನು ತೊಗೊಂಡ್ರೂ ಬಿಡಲ್ಲ. ಅವ್ರ ಅಣ್ಣ ಏನು ತೊಗೊಳ್ತಾನೆ ಅದು ನನಗೆ ಬೇಕು ಅಂತ ಹೀಗೆ ವಾದ ಮಾಡ್ಕೊತ ಜಗಳ ಮಾಡ್ಕೊತಾರೆ. ಹಾಗಾಗಿ ಎದುರುಗಡೆನೇ ಕೂತ್ಕೊಂಡು ಬರ್ಸ್ಕೊತಾ ಇರ್ತೀನಿ. ಸ್ವಲ್ಪ ಬರೆಯೋದೆಲ್ಲ ಮುಗಿಸ್ಕೊಂಡಾಯ್ತು. ಮಧ್ಯಾಹ್ನ ನಾನು ಸ್ವಲ್ಪ ಎಂಥದ್ದು ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಬೀಜ ಇತ್ತು, ಉತ್ತುತ್ತಿ ಬೀಜ ಎಲ್ಲ ಬಿಡಿಸ್ಬಿಡೋಣ, ಬೀಜ ತೆಗೆಯೋಣ ಅಂತ ಹೇಳ್ಬಿಟ್ಟು ಹಾಗೆ ಕೂರಿಸ್ಕೊಂಡೆ. ಇದು ಎಂಥದ್ದು ಅಂದರೆ ಹಾರೆಕೋಲು, ಹಾರೆಮೋಟು ಅಂತ ಕರೀತಾರೆ. ಹಿಡ್ಕೊಂಡು ಎತ್ತು, ನಾನು ಒಂದು ಕಡೆ ಶಕ್ತಿ ಒಂದು ಕಡೆ ಹಿಡ್ಬಿಡ್ಕೊಂಡು ಕೊಡ್ತಾ ಇದ್ವಿ. ಎಷ್ಟು ಕೊಡ್ತಿದ್ವಿ ಗೊತ್ತಾ? ಚೆನ್ನಾಗಿರೋದ್ರಲ್ಲಿ ಶಕ್ತಿ ಕಲ್ಲಲ್ಲಿ ಅಷ್ಟು ಚೆನ್ನಾಗಿಲ್ಲ. ಹಾಗೆ ಯಾರಾದರೂ ಈ ವಿಡಿಯೋನ ಫುಲ್ ನೋಡಿದರೆ ಇದಕ್ಕೆ ಯಾವುದು ಕಬ್ಬಣದಿದೆಯಲ್ಲ ಹಾರೆಕೋಲ್ ಥರ, ಇದನ್ನು ನೀವು ಯಾವ ರೀತಿ ಕರಿತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇದು ಹಳೆ ವಸ್ತು ಅಂತ ಹೇಳ್ಬಿಟ್ಟು ಬಿಸಾಕಬಾರ್ದು. ನೋಡು, ಒಂದೊಂದು ಸರಿ ಯೂಸ್ ಆಗುತ್ತೆ. ಇದಕ್ಕೆ ಕಲ್ಲಿದೆಯಲ್ವ, ಕಲ್ಲಲ್ಲಿ ಜಾಸ್ತಿ ಜೋರಾಗಿ ಭಾರ ಹಾಕ್ಬಿಟ್ಟು ಕುಟ್ಟಬೇಕಿದೆ. ಹಾಗೇನಿಲ್ಲ, ಸ್ವಲ್ಪ ಕುಟ್ಟಿದ್ರೆ ಸಾಕು ಎಷ್ಟು ಬೇಗ ಬಿಡಿಸ್ಕೊತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಬಿಡಿಸ್ಕೊಂಡಿದ್ದೆಲ್ಲ ಆಯಿತು. ನಾನು ಉರಿಯೋಣ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರೆ ಬೇಗ ಹುರಿದ ಚೆನ್ನಾಗಿ ಪುಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನಾನು ವೀಡಿಯೋನೇ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಐಡಿಯಾನೇ ಇರಲಿಲ್ಲ. ಹಾಗೆಯೇ ಇದು ಮಾಡ್ತಾಯಿದ್ದೆ. ಕೊನೆಗೆ ಅಯ್ಯೋ ಒಂದು ಸರಿ ವೀಡಿಯೋ ಮಾಡಿಬಿಡೋಣ, ಮತ್ತು ಹೆಂಗಿದ್ರು ಮಾಡ್ತಾಯಿದ್ದಿಲ್ಲ ಅಂತ ಹೇಳ್ಬಿಟ್ಟು ಆಗಲೇ ಬಾದಾಮಿ ಹುರಿದ್ಬಿಟ್ಟಿದ್ದೆ. ಉರಿಬೇಕಾದ್ರೆ ನೆನಪಾಯಿತು ನನಗೆ, ಸರಿ ಗೋಡಂಬಿನ. ಆಮೇಲೆ ಮತ್ತೆ ಎಲ್ಲ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ತೋರಿಸ್ತಾಯಿದ್ದೀನಿ ನೋಡಿ ಸಾಮಾನೆಲ್ಲ. ಯಾವುದೇ ಒಂದು ಡ್ರೈ ಫ್ರೂಟ್ ತೊಗೊಂಡ್ರು, ಎಷ್ಟು ಡ್ರೈ ಫ್ರೂಟ್ ತೊಗೊಂಡ್ರು ಕಡಿಮೆನೇ, ಎಷ್ಟು ತೊಗೊಂಡ್ರು ಜಾಸ್ತಿ. ನಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು. ಅದು ಬೇಕು, ಇದೇ ಬೇಕು, ಅದು ಬೀಜ ಇರಬೇಕಿತ್ತು, ಈ ಬೀಜ ಬೇಕಂತ ಎಲ್ಲ ಏನಿಲ್ಲ, ಕಂಡೀಷನ್ ಇಲ್ಲ. ಇದನ್ನೇ ಹಾಕ್ಬೇಕು, ಅದನ್ನೇ ಹಾಕ್ಬೇಕಂತ ನಮ್ಮ ಕೈಲಿ ಏನು ತೊಗೊಳಕ್ಕಾಗುತ್ತೆ, ಎಷ್ಟು ಸಿಗುತ್ತೆ ಅಷ್ಟನ್ನು ಹಾಕಿದರೆ ಸಾಕಾಗುತ್ತೆ. ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ನಾನು ಪಂಪ್ಕಿನ್ ಬೀಜ ಇದೆಲ್ಲ ಇದನ್ನು ಹುರಿತಾಯಿದ್ದೀನಿ. ಎಲ್ಲ ಒಂದೊಂದು ಪಾಕೆಟ್ ಇದೆ, ಸಣ್ಣ ಸಣ್ಣ ಪಾಕೆಟ್. ಎಷ್ಟು 100 ಗ್ರಾಮಿಂದ 50 ಗ್ರಾಮಿಂದ ಗೊತ್ತಿಲ್ಲ ನನಗೆ, ಅಷ್ಟೊಂದು ಮರ್ತೋಗ್ಬಿಟ್ಟಿದೆ. ಇದಿಷ್ಟನ್ನು ಎಲ್ಲದೂ ಒಂದೊಂದು ಪಾಕೆಟ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಮಕಾನ, ಇದು ಲೋಟಸ್ ಅದಂತೆ ಕಮಲ್ದು ಬೀಜ ಇರುತ್ತಲ್ಲ ಅದ್ರದ್ದು ಇದು. ಅದನ್ನು ತುಂಬ ಜಾಸ್ತಿ ಹಾಕೋಕ್ಕೂ ಇಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಖಾರಲ್ಲಿ ಹಾಕ್ಕೊಂಡು ತಿಂದ್ರಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಹಾಕೋಕ್ಕೆ ಹೋಗಲಿ, ಸ್ವಲ್ಪ ಹಾಕಿದ್ದೆ. ಇದೆಲ್ಲ ಸ್ಪಂಜ್ ಥರ ಮೆತ್ತಗಾಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಹಾಕಿದ್ದೆ. ಇದು ಆಲ್ರೆಡಿ ಆವಾಗಲೇ ಗೋಡಂಬಿನ ಹುರಿದಿದ್ದೆ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ. ಮತ್ತು ಸರಿ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬಾದಾಮಿನಷ್ಟೇ, ಬಾದಾಮಿ ಜಾಸ್ತಿ ತೊಗೊಬೇಕು. ನನ್ನ ಹತ್ರ ಅವಾಗ ಪಾಯಸಕ್ಕೆ ಹಾಕ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ನಿಂತಿದ್ದು, ಒಂದು 100 ಗ್ರಾಮ್ ಆದ್ರೂ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಇತ್ತು. ಹಾಗೆ ಎಳ್ಳನ್ನು ಸಪ್ರೇಟಾಗಿ ಹುರಿದಿಟ್ಕೊತೀನಿ, ಇದ್ರೊಳಗಡೆ ಮಿಕ್ಸ್ ಮಾಡೋದಿಲ್ಲ. ಜೊತೆಯಲ್ಲಿ ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನೂ ಕೂಡ ತುಂಬ ಒಳ್ಳೆಯದು, ಕ್ಯಾಲ್ಸಿಯಮ್ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ದ್ರಾಕ್ಷಿನ ನಾನು ಹಾಗೆ ಸ್ವಲ್ಪ ತುಪ್ಪದಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ದ್ರಾಕ್ಷಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಎಳ್ಳನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಎಳ್ಳು ಏನಾಗುತ್ತೆ ತುಂಬ ನೈಸ್ ಆಗಿಬಿಡುತ್ತೆ ಅದ್ರ ಜೊತೆಲೆಲ್ಲ ಹಾಕ್ಬಿಟ್ರೆ. ಹಾಗಾಗಿ ಇವಾಗ ನಾನು ಮಿಕ್ಸಿಗೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಯ್ಕಾಯಿ ಮತ್ತು ಸ್ವಲ್ಪ ಜಾಪತ್ರೆ ಇರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಘಮ ಅಂತ ಟೇಸ್ಟ್ ಕೊಡುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನಾನು ಇವಾಗ ಇದಿಷ್ಟು ಬೀಜನೆಲ್ಲ ತೆಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಮಾಡ್ಕೊಂಬರ್ತಾಯಿದ್ದೀನಿ. ಜಾಸ್ತಿ ನೈಸಾಗೆಲ್ಲ ಕುಟ್ಟಕ್ಕೆ ಹೋಗಿಲ್ಲ ನಾವು. ಹಾಗೆ ಸ್ವಲ್ಪ ಬೀಜ ತೆಗ್ದು ಜಸ್ಟು ನೋಡಿ ಇಷ್ಟು ಚೆನ್ನಾಗಿ ಫುಲ್ ನೈಸ್ ಪುಡಿ ಮಾಡ್ಕೊಬಾರ್ದು, ಬಾಯಿ ಸಿಗ್ತಾ ಇರಬೇಕು. ಫುಲ್ ನೈಸ್ ಪುಡಿ ಮಾಡಿಕೊಂಡ್ರೆ ಒಂಥರ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ನೋಡ್ಬೋದು ಅದಿಷ್ಟನ್ನು ಹಾಕ್ಕೊಂಡು ಇವಾಗ ಮತ್ತೆ ಕಾಳುಗಳನ್ನೆಲ್ಲ ಒಂದು ಸರಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದಿಷ್ಟು ನನಗೆ ಒಂದು ಜಾರ್ ತುಂಬ ಒಂದು ಸರಿಗೆ ಆಯಿತು.
ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಚಿಟಕಿ ಅಷ್ಟು ಉಪ್ಪು ಹಾಕಿದ್ದೀನಿ. ಇದಿಷ್ಟನ್ನು ರುಬ್ಬಕ್ಕೆ ಹೋದೆ, ಒಂದು ಸರಿಗೆ ಆಗಲಿಲ್ಲ, ನಾನು 2 ಸರಿ ರುಬ್ಕೊಂಬಂದೆ. ನೋಡ್ಬೋದು ಇವಾಗ ಎಳ್ಳನ್ನ ಸ್ವಲ್ಪ ಒಂದು ಅರ್ಧ ಹಿಡಿಯೋಷ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಹಾಗೆ ಒಂದು ಸರಿ ಗುರ್ರ ಅನ್ಸ್ಕೊಂಡು ತೊಗೊಂಬರ್ಬೇಕು ಎಳ್ಳನ್ನ. ಅವಾಗ ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿ ಬಂದಿತ್ತು ಕೂಡ ಉಂಡೆ. ಇವಾಗ ನಾನು ಖರ್ಜೂರ ಲಯನ್ ಡೇಟ್ಸ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಇದೆಯಲ್ಲ ಆ ಖರ್ಜೂರನ ತೊಗೊಂಡು ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಂಡಿನಿ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನಾನು ದ್ರಾಕ್ಷಿ ಫ್ರೈ ಮಾಡಿಕೊಂಡಿದ್ದೆ ಲಾಸ್ಟಲ್ಲಿ, ಅದನ್ನು ಹಾಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಬೇಕಾದರೆ ಬಿಸಿ ಮಾಡ್ಕೊಬೋದು, ನಾನೇನು ಬಿಸಿ ಮಾಡ್ತಾಯಿಲ್ಲ, ಹಾಗೆಯೇ ಹಾಕ್ತಾಯಿದ್ದೀನಿ. ತುಂಬ ದಿನ ಇಡ್ಕೊತೀವಿ ಅನ್ನಂಗಿದ್ರೆ ಜಾಸ್ತಿ ಬೇಕಾದ್ರೆ ನೀವು ಫ್ರೈ ಮಾಡ್ಕೊಬೋದು. ಕೊಬ್ಬರಿ ಚೆನ್ನಾಗಿದೆ ಅಂದರೆ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಸಾಕಿದೆ ಇಷ್ಟೇ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿದ್ರೆ ನೀವು ಒಟ್ಟಿಗೆ ಒಂದೇ ಸರಿ ಉಂಡೆ ಖಾಲಿ ಮಾಡೋಕ್ಕಾಗಲ್ಲಪ್ಪ ಅಂದರೆ ಇದಿಷ್ಟು ಈ ಥರ ಒಣ ಪುಡಿನ ಸಪ್ರೇಟಾಗಿ ಎತ್ತಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿಟ್ಕೊಬೋದು. ನಮಗೆ ಯಾವಾಗ ಉಂಡೆ ಖಾಲಿ ಆಗುತ್ತೆ ಆವಾಗ ಮತ್ತೆ ನಾವು ಬೆಲ್ಲದ ಪಾಕ ಮಾಡಿಕೊಂಡು ಉಂಡೆ ಕಟ್ಕೊಬೇಕಾಗುತ್ತೆ. ಈ ಒಂದೇ ಸರಿ ಕಟ್ಕೊಬೇಕಂತೇನಿಲ್ಲ, ಇದೊಂದು ವಾರ ಬಿಟ್ಕೊಂಡ್ಬಿಟ್ಟು ಅದು ನೆಕ್ಸ್ಟು ಅದನ್ನು ಕೂಡ ಕಟ್ಕೊಬೋದು, ಚೆನ್ನಾಗಾಗುತ್ತೆ. ನಾನಿವಾಗ ಬೆಲ್ಲದ ಒಂದೆಳೆ ಲೈಟಾಗಿ ಒಂದೆಳೆ ಥರ ಪಾಕ ಮಾಡಿಕೊಂಡು ನಾವು ಉಂಡೆ ಕಟ್ತೀವಲ್ವ, ಶೇಂಗಾ ಉಂಡೆ ಎಲ್ಲ ಆ ಥರ ಪಾಕ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಬಿಸಿ ಇರುವಾಗಲೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಅದಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಬೇಗ ಕಟ್ಟಬೇಕು, ಇಲ್ಲಾಂದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ನಾವು ಚಿಕ್ಕದಾಗಿ ಕಟ್ಟಿದ್ದೀನಿ, ತುಂಬ ದೊಡ್ಡದಾಗೆಲ್ಲ ಕಟ್ಟಿಲ್ಲ. ಒಂದೊಂದು ಸರಿ ಒಂದೊಂದು ಉಂಡೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ದೊಡ್ಡ ಉಂಡೆ ಆದರೆ ತಿನ್ನೋದಕ್ಕೆ ಬೋರ್ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ತುಂಬ ಚಿಕ್ಕದಾಗಿ ಕಟ್ಟಿದ್ದೀನಿ. ನನ್ನ ಮಗ ಇರೋದಕ್ಕೆ ಎಷ್ಟೊಂದು ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ಒಬ್ಬರೇ ಕಟ್ಟೋ ಅಷ್ಟೊತ್ತಿಗೆ ಫುಲ್ಲು ಬೇಗ ಡ್ರೈ ಆಗಿಬಿಡುತ್ತೆ. ಬೇಗ ಕಟ್ಕೊಬೇಕು. ಒಂದು 2 ಸರಿ ಪಾಕ ಮಾಡೋದು, ಮತ್ತು ಬಿಸಿ ಮಾಡೋದು, ಮತ್ತು ಹಾಕ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ವಿ. ಒಬ್ಬರ ಕೈಲಂತೂ ಕಟ್ಟೋಕ್ಕಾಗೋದಿಲ್ಲ, ಅಷ್ಟು ಬೇಗ ಡ್ರೈ ಆಗಿಬಿಡುತ್ತೆ. ಇಲ್ಲ ಸ್ಟವ್ ಪಕ್ಕದಲ್ಲೇ ನಿಂತ್ಕೊಂಡು ಕಟ್ಟಬೇಕಾಗುತ್ತೆ. ನನಗೆ ನಿಂತ್ಕೊಳ್ಳೋಕೆ ಆಗ್ತಾಯಿರಲ್ಲ, ಹಾಗೆ ಕೆಳಗಡೆ ಕೂತ್ಕೊಂಡೆ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಕೆಳಗಡೆ ಇಟ್ಕೊಂಡು ಆರಾಮಾಗಿ ನಾನು ನಮ್ಮ ಮಗ ಇಬ್ಬರು ಕಟ್ಟಿದ್ದು. ನೋಡ್ಬೋದು ಇಷ್ಟೊಂದು ಆಗಿದೆ, ಇನ್ನೂ ಇದೆ ಸ್ವಲ್ಪ, ಅಷ್ಟು ಉಂಡೆ ಆಗಿದೆ. ಏನಿಲ್ಲ ಅಂದರೂ ಒಂದು 500 ರೂಪಾಯಿ 600 ರೂಪಾಯಿ ಖರ್ಚು ಮಾಡಿದರೆ ಸಾಕಾಗುತ್ತೆ, ಇಷ್ಟೊಂದು ಉಂಡೆ ಆಗುತ್ತೆ. ಹಾಗೆ ಹೆಲ್ತಿ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಉಂಡೆ ಈ ಥರ ಮಾಡಿಕೊಂಡು ನೋಡಿ. ಸುಮ್ಮನೆ ಎಲ್ಲೆಲ್ಲ ಒಂದು ಬಟ್ಟೆಗೋ ಒಂದು ಸೀರೆಗೋ ಖರ್ಚು ಮಾಡಿರ್ತೀವಲ್ವ, ಅದೇ ದುಡ್ಡನ್ನು ಒಂದು ಸ್ವಲ್ಪ ತಿಂಗಳಲ್ಲಿ ಈ ಥರ ತಿಂಗಳಿಗೋ 2 ತಿಂಗಳಿಗೋ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟೋ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಸಂಜೆ ಆಯಿತು ಎಲ್ಲ ಮಾಡಿಟ್ಟು ಕೆಲಸ ಮಾಡೋಷ್ಟೇ ಮಧ್ಯಾಹ್ನ 3 ಗಂಟೆ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ರಾತ್ರಿಗೆ ತಿಳಿ ಸಾರು ಮಾಡಿದ್ವಲ್ಲ, ಮಧ್ಯಾಹ್ನ ಊಟ ಮಾಡೋಕ್ಕೆ ಬೋರ್ ಅನಿಸ್ತು ನನಗೆ. ಯಾಕೋ ಬಾಯಿಗೆಲ್ಲ ಒಂಥರ ಖಾರವಾಗಿ ಏನಾರು ತಿನ್ನಬೇಕು ಅನ್ನಿಸ್ತು. ನಾನು ಮೊನ್ನೆ ಪಲ್ಯ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ, ಸ್ವಲ್ಪ ಉಳಿಸಿದ್ದೆ ನಾನು. ಹೀರೆಕಾಯಿ ಮತ್ತು ಜವಳಿಕಾಯಿ ಅದೆಲ್ಲ ಹೀರೆಕಾಯಿ ಮತ್ತು ಬೀನ್ಸು ಉಳಿಸಿದ್ದೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಟ್ಟಿದ್ದನ್ನು ಎತ್ತಿಟ್ಟಿದ್ದೆ. ಅದಿಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿ ಸಿಹಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಸಿಹಿ ಸಾಂಬಾರು ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸಿಹಿ ಸಾಂಬಾರು ಅಂತ. ಬಾಯಿ ಏನಾರು ಕೆಟ್ಟಿದ್ದಾಗ ಈ ಥರ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡಿದ್ರೆ ಸೂಪರಾಗಿರುತ್ತೆ. ಒಂಚೂರು ಖಾರವಾಗಿ ಮಾಡಬೇಕು, ಸಖತ್ತಾಗಿರುತ್ತೆ. ಸ್ವಲ್ಪ ಲೈಟಾಗೆ, ತುಂಬ ಖಾರನೂ ಮಾಡಬಾರ್ದು, ಅಷ್ಟು ತಿನ್ನೋಕ್ಕಾಗಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಂಡಿದ್ದೆ ನಾನು. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಕೂಡ ಹಾಕೊಂಡು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ತುಂಬ ಟೇಸ್ಟಾಗಿ ಬರೋದು. ನಾನಿಲ್ಲಿ ಪಕ್ಕದಲ್ಲಿ ಹಾಗೆ ಮುದ್ದೆಗೆ ಇಟ್ಕೊಂಡು ರೈಸ್ ಆಗಲೇ ಮಾಡಿಟ್ಬಿಟ್ಟಿದ್ದೆ ನಾನು. ಸ್ವಲ್ಪ ಮುದ್ದೆಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಇತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ ಈ ಕಡೆ ಪಕ್ಕದಲ್ಲಿ ತರಕಾರಿನ ಬೇಯಕ್ಕಿಟ್ಟಿದ್ದೆ. ಒಂದೇ ಸರಿ ಕುಕ್ಕರಲ್ಲಿ ಕೂಡ ಹಾಕ್ಬೋದು, ರುಬ್ಬಿರೋದು ಮತ್ತು ತರಕಾರಿ ಎಲ್ಲ. ನಾನು ಹಾಗೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಡೈರೆಕ್ಟ್ ಪಾತ್ರೆಯಲ್ಲಿ ಮಾಡ್ತೇನೆ. ಮುದ್ದೆ ಮತ್ತು ಅನ್ನ ಆಗೋಷ್ಟರಲ್ಲಿ ಸಾಂಬಾರು ರೆಡಿಯಾಗುತ್ತೆ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು. ತರಕಾರಿ ಒಂದು ಬೆಂದರೆ ಸಾಕಾಗುತ್ತೆ ಅಷ್ಟೇ. ಇದಕ್ಕೆ ಆಲ್ರೆಡಿ ಒಂದೊಂದು ವೀಡಿಯೋದಲ್ಲಿ ತೋರಿಸಿರ್ತೀನಿ. ಏನಿಲ್ಲ, ನಾರ್ಮಲಾಗಿ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಕ್ಕಿ ನೆನೆಸ್ಬೇಕು. ಅಕ್ಕಿ ನೆನೆಸೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದರೊಳಗಡೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಸೂಪರಾಗಿರುತ್ತೆ ಸಾಂಬಾರು ಮಾತ್ರ. ಆದರೆ ಸ್ವಲ್ಪ ಖಾರ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟು, ಇದಿಷ್ಟನ್ನು ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ತರಕಾರಿ ಬೆಂದಮೇಲೆ ಹಾಕಬೇಕು, ಮೊದಲೇ ಹಾಕ್ಬಾರ್ದು. ಇದನ್ನು ಜಾಸ್ತಿ ಕುದಿಸ್ಬಾರ್ದು. ನಾವು ತರಕಾರಿ ಬೇಯಿಸಿಟ್ಕೊಂಡ್ಮೇಲೆ ಜಾಸ್ತಿ ಕುದಿಸಿದ್ರೆ ಏನಾಗುತ್ತೆ, ಅದರ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಜಸ್ಟ್ ಹಾಗೆ ಬೆಂದಮೇಲೆ ಒಂದು 5 ನಿಮಿಷ, ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದ್ರೆ ಸಾಕಾಗುತ್ತೆ. ಸೂಪರಾಗಿರ್ತಕ್ಕಂಥ ಸಾಂಬಾರು ರೆಡಿ ಆಯಿತು. ಹಾಗೆ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ. ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ಬರೀ ತರಕಾರಿ ಹಾಕಿರೋದ್ರಿಂದ, ಹಾಗೆ ಅದರೊಳಗಡೆ ಏನು ನಮ್ಮ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ನಾನು ಇವಾಗಲೇ ಮುದ್ದೆ ಎಲ್ಲ ಹಿಡ್ಕೊಂಡ್ಬಿಟ್ಟು
ಸಾಂಬಾರೆಲ್ಲ ಆಯಿತು, ಹಾಗೆ ಪಾತ್ರೆವೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈಗ ಒಂದೇ ಸರಿ ಗುಡ್ಡೆ ಹಾಕ್ಕೊಂಬಿಟ್ರೆ ಅಲ್ಲಿ ಆಗೋದಿಲ್ಲ. ಆಮೇಲೆ ಊಟ ಮಾಡಿದ ತಕ್ಷಣ ತೊಳಿಬೇಕು ಅನಿಸಲ್ಲ, ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಕೂತ್ಕೊಂಡ್ರೆ ಏನಾಗುತ್ತೆ, ಕೆಲಸ ಬೇಗ ಬೇಗ ಆಗೋದಿಲ್ಲ. ಅದಕ್ಕೆ ಅವಾಗವಾಗ ಪಾತ್ರೆ ಎಲ್ಲ ತೊಳೆದಿಡ್ಕೊಂಬಿಡ್ತೀನಿ. ಇವಾಗ ನಾನು ಮೊದಲೇನೆಲ್ಲ ಮಾಡ್ತಾಯಿದ್ದೆ, ಎಲ್ಲ ಒಟ್ಟಿಗೆ ಗುಡ್ಡೆ ಹಾಕೊಂಡು ತೊಳಿತಾ ಇದ್ದೆ, ಪಾತ್ರೆ ತೊಳೆಯೋದಕ್ಕೆ ಹಿಂಸೆ ಆಗ್ಬಿಡ್ತಾ ಇತ್ತು. ಇವಾಗ ಆಗಲ್ಲ, ಯಾವಾಗ ಪಾತ್ರೆ ಆಗುತ್ತಾ ಇರುತ್ತೋ ಅವಾಗವಾಗ ತೊಳಿತಾ ಇರ್ತೀನಿ. ಅದು ಒಂದೊಂದು ಎರಡೆರಡು ತೊಳೆಯಲ್ಲ, ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಡ್ತೀನಿ ಅವಾಗವಾಗ. ಇವಾಗ ಇಷ್ಟನ್ನು ಪಾತ್ರೆ ನೀಟಾಗಿ ಕ್ಲೀನ್ ಆಗಿ ಆರಾಮಾಗಿ ಕೂತ್ಕೊಂಡು ನಾವು ಊಟ ಮಾಡ್ಬೋದು. ಊಟ ಆದ ತಕ್ಷಣ ಏನಾಗುತ್ತೆ, ಅಯ್ಯೋ ಪಾತ್ರೆಗಳಿದೆಯಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಅನಿಸ್ಬಿಡ್ತೈತೆ. ಇಷ್ಟು ಮಾಡ್ಕೊಂಬಿಟ್ರೆ ನಿಧಾನಾಗಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ನಾನು ಇವಾಗ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಯಾವ ಥರ ಅಂದರೆ ಮುದ್ದೆ ಮಾಡಿದ ತಕ್ಷಣ ಊಟ ಮಾಡಬೇಕು, ಆಮೇಲೆ ಮುದ್ದೆ ತಣ್ಣಗಾದ್ಮೇಲೆ ಊಟ ಮಾಡ್ತೀನಿ ಅಂದರೆ ನಿಜವಾಗ್ಲೂ ನನಗೆ ಮುದ್ದೆ ಊಟ ಮಾಡೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ, ನಾನು ಮುದ್ದೆ ಈ ಥರ ಪಾತ್ರೆಗೆ ಹಾಕಿಡೋದು ಕಡಿಮೆ. ನಮ್ಮ ಮನೆಯವ್ರು ಏನಾದರೂ ಊಟ ಮಾಡಲ್ಲ ಅಂದರೆ ಮಾತ್ರ ಪಾತ್ರೆಗೆ ಹಾಕಿ ಇಟ್ಬಿಡ್ತೀನಿ. ಇಲ್ಲ ಅಂದರೆ ಕೇಳ್ತೀನಿ ಅವ್ರಿಗೆ, ಮಾಡ್ತೀನಿ ಅಂದರೆ ಅವ್ರಿಗೆ ಹಾಕ್ಕೊಡ್ತೀನಿ. ನನಗೆ ಮಾತ್ರ ಮುದ್ದೆ ತಡ್ತಿದ್ದಂಕಲೇ ಮುದ್ದೆ ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ಇಷ್ಟ, ಆಮೇಲೆ ನಿಜವಾಗ್ಲೂ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಈ ರೀತಿಯಾಗಿ ಮುದ್ದೆಗೆ ಬಿಸಿ ಬಿಸಿಯಾಗಿ ಮುದ್ದೆ ಊಟ ಮಾಡ್ಬೋದು ಅಂತಂದು ಹೇಳಿಬಿಟ್ಟು. ಹಾಗೆ ಈ ವಿಡಿಯೋನ ನೋಡಿರೋರು ನೀವು ಯಾರು ಮುದ್ದೆ ಪ್ರಿಯರು ಏನಾರು ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ಈ ಸಾಂಬಾರಲ್ಲಿ ನೀವು ಯಾರಾದರೂ ಊಟ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ಸಾಂಬಾರು, ನೋಡ್ತಾ ಇದ್ರೆ ನಾನು ಇವಾಗ ಮತ್ತೆ ಇನ್ನೊಂದು ಟೈಮ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರಾಗಿತ್ತು ಸಾಂಬಾರು, ಸುಮ್ಮನೆ ಇಲ್ಲ ಹೇಳ್ತಾ ಇಲ್ಲ. ಯಾರು ಟ್ರೈ ಮಾಡಿಲ್ಲ ಮಾಡಿ. ಜಸ್ಟ್ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಬೇಕು. ಅಕ್ಕಿ ನೆನೆಸ್ಬೋದು, ನೆನೆಸಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ಅಕ್ಕಿ ಹಿಟ್ಟಿಲ್ಲನಾರು ಸ್ವಲ್ಪ ಒಂದು 3-4 ಸ್ಪೂನಷ್ಟು ಅಕ್ಕಿ ಕಾಳನ್ನ ನೆನೆಸ್ಬಿಟ್ಟು ರುಬ್ಕೊಂಡ್ಬಿಟ್ಟು ನೈಸಾಗಿ ತರಕಾರಿ ಬೇಯಿಸ್ಕೊಂಡು ಹಾಕ್ಬಿಟ್ರೆ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಅಂತ ಏನಿಲ್ಲ, ಇನ್ನೊಂದು ಹಾಗೆ ಮಾಡ್ಕೊಬೋದು, ಒಗ್ಗರಣೆ ಎಲ್ಲ ಬೇಕು ಅಂತೇನಿಲ್ಲ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.